ಮಾಜಿ ಸಚಿವರು ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ ಸರ್. ನಮಸ್ಕಾರ. ನಮಸ್ಕಾರ. ದೇವೇಗೌಡರ ಕುಟುಂಬವನ್ನ ನಿಮ್ಮಷ್ಟು ಬಲ್ಲವರು ಅಥವಾ ಆ ಸರ್ಕಲ್ ತುಂಬಾ ಚಿಕ್ಕದು ಸರ್, ಆ ಸರ್ಕಲ್ನಲ್ಲಿ ನೀವು ಕೂಡ ಒಬ್ರಿದ್ದೀರಿ. ಈ ಸಂದರ್ಭದಲ್ಲಿ ದೇವೇಗೌಡರು ಈ ನೋವನ್ನ ಹೇಗೆ ಭರಿಸ್ಕೊಳ್ಬಹುದು ಅಂತ ನಿಮಗೆ ಆತಂಕ ಆಗ್ತಾ ಇದೆ ಸರ್? ಖಂಡಿತ ಖಂಡಿತ. ಯಾಕೆಂದ್ರೆ ನಾನು ನಮ್ಮ ಕ್ಷೇತ್ರ ಕೃಷ್ಣರಾಜನಗರಕ್ಕೂ ಹೊಳೆನರಸೀಪುರಕ್ಕೂ ಕೇವಲ 50 ಕಿಲೋಮೀಟರ್ ಅಂತರ, ಪಕ್ಕದ್ದೇ. ನಾವು ಬಹಳ ಹತ್ತಿರದಿಂದ ದೇವೇಗೌಡರ ನೋಡಿದಂತವ್ರು ನಾನು. ಅವರ ರಾಜಕಾರಣ, ಅವರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಬಹಳ ನಮಗೆ ಸಂತೋಷ ಆಗಿದ್ದೆ ಯಾವಾಗಂದ್ರೆ ಅವರು ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರುವ ಭಾರತದ ಪರಮೋಚ್ಚ ಪದವಿ ಪ್ರಧಾನಮಂತ್ರಿ ಅಂತವರ ಮನೆ ಕುಟುಂಬ ಇವತ್ತು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಹತ್ತಿರದಿಂದ ನೋಡ್ಕೊಂಡವರು ಅಂದ್ರೆ ಚನ್ನಮ್ಮನವರು. ನಮ್ಮ ಹಳ್ಳಿಯ ಹೆಣ್ಣುಮಗಳು ಪಾಪ ಯಾವುದಕ್ಕೂ ಇದಾಗದಿರದೆ ಅವ್ರನ್ನ ಕಾಪಾಡಿದವರು ಅಂತಲೇ ಹೇಳ್ಬೇಕು. ದೇವೇಗೌಡರ ಮಾನ, ಗೌರವ, ಮರ್ಯಾದೆ, ಅವರ ಪ್ರತಿಷ್ಠೆ, ಅವರ ಈ ಪದವಿಗಳ ಪ್ರತಿಷ್ಠೆಯನ್ನ ಬಹಳ ಜತನದಿಂದ ಕಾಪಾಡಿಕೊಂಡು ಬಂದವರು ಯಾರು ಅಂದ್ರೆ ಅದು ಚನ್ನಮ್ಮನವರು. ಅಂತವ್ರು ಇವತ್ತು ತೀರ್ಕೊಂಡಿದ್ದಾರೆ. ನಿಜ. ಅದನ್ನ ಹೇಗೆ ಸಹಿಸ್ಕೊತಾರೆ ದೇವೇಗೌಡರು ಅನ್ನೋದೇ ಬಹಳ ಭಗವಂತ ಅವ್ರಿಗೆ ಆ ನೋವುಗಳನ್ನ ಸಹಿಸುವಂತ. ಯಾಕೆಂದ್ರೆ ಅವ್ರು ಇನ್ನೂ ಒಂದು ದಿವಸ ಇರಬೇಕು. ಅವರು ದೇವೇಗೌಡರು ಆ ನೋವನ್ನ ಸಹಿಸುವಂತ ಶಕ್ತಿ ಭಗವಂತ ಕರುಣಿಸ್ಲಿ ಅವ್ರಿಗೆ ಅಂತಕ್ಕಂಥ. ಸರ್, ತುಂಬಾ ಜನ ತುಂಬು ಜೀವನವನ್ನ ನಡೆಸಿದ್ದಾರೆ, ತುಂಬು ದಾಂಪತ್ಯ ಜೀವನವನ್ನು ನಡೆಸಿರ್ತಾರೆ. ಬಟ್ ಅದರಲ್ಲಿ ಕೆಲವರು ಪಾತ್ರ ಮಾದರಿ ಆಗೋಕ್ ಸಾಧ್ಯ, ಮಾದರಿ ಆಗೋ ಲಿಸ್ಟ್ ಅಲ್ಲಿ ಇವರು ಕೂಡ ಮೊದಲಿಗೆ ಬರ್ತಾರೆ ಅಂತ. ದೇವೇಗೌಡರ ಹೆಂಡತಿಯಾಗಿದ್ದು ಇವರಿಗೆ ಹೆಮ್ಮೆಯ ಅಥವಾ ಇಂಥ ಧರ್ಮಪತ್ನಿ ಸಿಕ್ಕಿದ್ದು ದೇವೇಗೌಡರ ಪುಣ್ಯವ ಸರ್? ಹೇಗ್ ನೋಡ್ತೀರಿ ನೀವು? ಇಂಥ ಧರ್ಮಪತ್ನಿ ದೇವೇಗೌಡರು ಸಿಕ್ಕಿದ್ದೇ ಅವ್ರ ಪುಣ್ಯ. ಯಾಕೆಂದ್ರೆ ನಾವು ನೋಡ್ತೀವಲ್ಲ, ಬಹಳ ಜನ ರಾಜಕಾರಣಿಗಳ ಜೀವನ ಅತ್ಯಂತ ವಿಪರ್ಯಾಸವಾಗಿ ಕೊನೆಯಾಗುವಂಥದ್ದು ಅವರ ಕುಟುಂಬ ವರ್ಗದಿಂದಲೇ ಆಗೋಗ್ಬಿಟ್ಟಿರು. ಅಂತದ್ರಲ್ಲಿ ದೊಡ್ಡ ಪದವಿಗೆ ಬಂದ್ರು ಕೂಡ ಅದನ್ನ ಜತನದಿಂದ ಕಾಪಾಡ್ತವ್ರು ಚನ್ನಮ್ಮನವರು. ಸರ್, ಮದುವೆ ಮುಹೂರ್ತ ಟೈಮ್ನಲ್ಲಿ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಅಂತೆಲ್ಲ ಅರ್ಚಕರು ಹೇಳಿರ್ತಾರಲ್ಲ, ಬಹುಶಃ ಅದನ್ನ ತುಂಬಾ ಆಳವಾಗಿ ಮನ್ಸಿಗೆ ತಗೋಬಿಟ್ರ ಚೆನ್ನಮ್ಮ ಅವರು ಅಂತ. ಚಾಚೂ ತಪ್ಪದ ಎಲ್ಲವನ್ನೂ ಮಾಡಿ ಮುಗಿಸ್ಬಿಟ್ರಲ್ಲ ಸರ್, ಇಡೀ ಕುಟುಂಬಕ್ಕೋಸ್ಕರ ತನ್ನ ಜೀವ ಇರೋ ತನಕನೂ ಸವಸ್ಬಿಟ್ರಲ್ಲ ಜೀವನವನ್ನ ಅಂತ. ಖಂಡಿತ ಖಂಡಿತ ಖಂಡಿತ. ಅಯ್ಯೋ ಅಯ್ಯೋ, ನಾನೊಂದ್ಸರಿ ಅವ್ರ ಊರಿಗೆ ಹೋಗಿದ್ದೆ. ನಾನು ಜನತಾ ಪಾರ್ಟಿಗೆ ಸೇರ್ಕೊಂಡ್ಮೇಲೆ ಅವ್ರ ಹಳ್ಳಿಗೆ ಹೋಗಿ ಶಿವರಾತ್ರಿ ದಿವಸ, ಆವತ್ತಿನ ದಿವಸ ನನಗೆ ಬಹಳ ಖುಷಿ ಆಯ್ತು. ಅಲ್ಲಿ ಆ ಸಣ್ಣ ಹಳ್ಳಿಯಲ್ಲಿ ಅವರು ಒಂದು ಶಿವನ ದೇವಸ್ಥಾನ ಕಟ್ಟಿ ಅಲ್ಲಿದ್ದ ಜನಗಳಿಗೆಲ್ಲ ಮನೆಗಳು ಕಟ್ಟಿಸ್ಕೊಟ್ಟು, ನಾನು ಅಲ್ಲೇ ಒಂದು ಸಣ್ಣ ಬೆಂಚ್ ಇತ್ತು, ಅದ್ರ ಮೇಲೆ ಕೂತು ದೇವೇಗೌಡರಿಗೆ ಫೋನ್ ಮಾಡಿದೆ ಬೆಂಗಳೂರಿಗೆ. ಸರ್, ನಿಮ್ಮ ಹರದಹಳ್ಳಿಯಲ್ಲಿ ನಿಮ್ಮ ಶಿವನ ದೇವಸ್ಥಾನದ ಮುಂದೆ ಕೂತಿದ್ದೀನಿ ಸರ್ ಅಂತ. ಅಯ್ಯೋ ವಿಶ್ವನಾಥ್, ಏನ್ ಅಲ್ಲಿ ದೂರ ಹೊಟ್ಟೋಗಿದ್ಯಾ? ಹೌದು ಸರ್, ಯಾಕೋ ಬರಬೇಕು ಅಂತ ಬಂದ್ಬಿಟ್ಟಿದೀನಿ. ಆಗ ಹೇಳ್ತಾ ಇದ್ರು, ನೋಡು ವಿಶ್ವನಾಥ್, ಇವತ್ತಲ್ಲಿ ಶಿವನ ದೇವಸ್ಥಾನ ಇದೆಯಲ್ಲ, ಅದು ಒಂದು ಮುರುಕಲ ಹಂಚಿನ ಮನೆ. ಅವತ್ತು ಅಲ್ಲಿ ಒಂದು ಲಿಂಗ. ಪ್ರತಿ ಸೋಮವಾರ ಮನೇಲಿ ಒಂದು ಸಣ್ಣ ಹಸು ಇತ್ತು, ಒಂದು ಅರ್ಧ ಪಾವು ಹಾಲು ಕೊಡ್ತಾ ಇತ್ತು. ಸೋಮವಾರ ನನ್ನ ಹೆಂಡತಿ ಚನ್ನಮ್ಮ ಒಂದು ಸಣ್ಣದು ಕಿರಚ್ಚು ಅಂತ ನಾವು ಒಂದು ಹಳ್ಳಿಗಳು ಬೆಲ್ಲ ಚಿಕ್ಕದು, ಒಂದ್ ಕಿರಚ್ಚು ಬೆಲ್ಲ ಕೊಟ್ಟು ಪೂಜಾರಪ್ಪನಿಗೆ ಒಂದ್ ಹಿಡಿ ಅಕ್ಕಿ ಕೊಟ್ಟು ಅದ್ರಲ್ಲಿ ಬೆಲ್ಲದ ಮಾಡಿಸಿ ನಾವು ಭಗವಂತರಿಗೆ ತೋರಿಸಿ ನಾವು ತಿನ್ಕೊಂಡ್ಬಿಡ್ತಾ ಇದ್ದು. ಹಂಗೆ ಇದಕ್ಕೆ ಬಹಳ ಕಾಪಾಡ್ಕೊಂಡ್ ಬಂದಿದ್ದಪ್ಪ. ನಾನು ಇವತ್ತು ಎನ್ಕೋತಾ ಇದ್ದೀನಿ ನನ್ನ ಹೆಂಡತಿನ ಆ ವಿಚಾರದಲ್ಲಿ ಅಂತ
ಹೇಳ್ತಾ ಇದ್ರು ಪಾಪ. ವಿಶ್ವನಾಥ್ ಸರ್, ನಾನು ನೀವು ಮಾತಾಡೋಕ್ಕಿಂತ ಮುಂಚೆ ಅಥವಾ ನಮ್ಮ ಫೋನು ಕನೆಕ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು 4-5 ಜನನ ಮಾತಾಡಿಸ್ದೆ. ಬಟ್ ನನಗೆ ಅವ್ರು ಯಾರ ಹತ್ರನೂ ಆ ಪ್ರಶ್ನೆ ಕೇಳಬೇಕು ಅನ್ಸಿಲ್ಲ, ನಿಮ್ಮ ಹತ್ರ ಕೇಳಬೇಕು ಅನ್ನಿಸ್ತು. ಬಿಕಾಸ್ ನೀವು ತುಂಬ ನೇರವಾಗಿ ಮಾತನಾಡೋರು ಅಂತ. ಹಾಗಾಗಿ ಕುತೂಹಲಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾಮಾನ್ಯ ಪ್ರಭಾವಿಗಳಿದ್ದಾರೆ ಅನ್ನುವಂತಹ ಮನೆ ಇದ್ದಾಗ ಆ ಕೆಲಸವನ್ನು ಆಗಬೇಕು ಅಂದರೆ ಗಂಡು ಮಕ್ಳ ಹತ್ರ ಹೋಗಲ್ಲ ತುಂಬ ಜನ, ಅವ್ರ ಹೆಂಡತಿ ಹತ್ರ ಹೋಗ್ತಾರೆ. ಹೆಂಡತಿ ಮುಖಾಂತರ ಆ ಕೆಲಸವನ್ನ ಮಾಡಿಸ್ಕೊಳ್ತಾರೆ, ಗಂಡನಿಗೆ ಇನ್ಫ್ಲೂಯೆನ್ಸ್ ಅಂತ ತಗೊಳ್ಳೋದಾದ್ರೆ. ಈ ತರದ ಕೆಲಸಗಳಲ್ಲಿ ಯಾವತ್ತಾದ್ರೂ ಚೆನ್ನಮ್ಮ ಅವರು ಭಾಗಿಯಾಗಿದ್ರೆ ಸರ್, ನಿಮ್ ಗಮನಕ್ಕೆ ಬಂದಿರೋ ಹಂಗೆ? ಖಂಡಿತ ಇಲ್ಲ. ಯಾಕೆ ಜನರು ಅಷ್ಟೇ, ಅವ್ರ ಹೆಂಡತಿಯವರು ನಾವ್ ಹೇಳಿದ ಕೆಲಸ ಮಾಡ್ತಾರೆ, ಅವರು ಏನಾದ್ರು ಶಾಗೀರ್ದ್ ಆಗ್ತಾರೆ ಅಂತ ಅಂದ್ರೆ ಹೋಗ್ತಾರೆ. ಇಲ್ಲ ಅವ್ರು ಸೇರ್ಸಲ್ಲ ಯಾರು ಅಂತಂದ್ರೆ ಹೋಗಲ್ಲ ಯಾರು. ಹಾಗಾಗಿ ಚೆನ್ನಮ್ಮನವರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡವ್ರಲ್ಲ ಅವ್ರು ಒಂದು ಹಳ್ಳಿ ಹೆಣ್ಣುಮಗಳಾಗಿ ಯಾವ ರೀತಿ ಗೌರವವಾಗಿ ಬದುಕು ಸಾಕ್ಬೇಕು ಆ ರೀತಿ ಸಾಕೊಂಡು ಬಂದಂತವ್ರು. ಈ ಆಸಿಡ್ ಅಟ್ಯಾಕ್ ಆದಾಗ ಸರ್, ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದಾಗ ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿದ್ರು ಸರ್ ದೇವೇಗೌಡರು ಮತ್ತು ಅವ್ರ ಹೆಂಡತಿ ಇಬ್ರು? ಇಲ್ಲ, ಅವರು ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನ ಹೋದಾಗ್ಲೂ ಕೂಡ ಅವ್ರೇನ್ ತಲೆ ಕೆಡ್ಸ್ಕೊಂಡಿಲ್ಲ ಅವ್ರು ಅಷ್ಟೇ. ಯಾಕೆಂದ್ರೆ ಅವರು ಬಹಳ ವಿಧಿಯನ್ನು ನಂಬುದಂತವ್ರು, ದೇವರನ್ನ ನಂಬುದಂತ. ವಿಧಿ ಅಷ್ಟೇ ಬಿಡಪ್ಪ, ಭಗವಂತ ಅಷ್ಟೇ ನನಗೆ ಕೊಟ್ಟಿದ್ದು ಬಿಡು, ಅದಕ್ಕೆ ಯಾಕೆ ಅಂತಂತೇಳು. ದೇವ್ರ ಇಚ್ಛೆ ನೀವು ನೋಡಿ, ಅವ್ರು ಯಾವಾಗ್ಲೂ ಅಷ್ಟೇ ಮಾತಾಡೋದು, ಅಯ್ಯೋ ದೇವ್ರ ಇಚ್ಛೆ ಬಿಡಪ್ಪ ಅಂದ್ಬಿಡ್ತಾರೆ. ದೇವೇಗೌಡರು ನಿಜಕ್ಕೂ ಈ ನೋವನ್ನ, ಈ ಭಾರವನ್ನ ಹೆಂಗ್ ತಡ್ಕೊಳ್ತಾರೆ ಈ ಇಳಿ ವಯಸ್ಸಲ್ಲಿ ಅನ್ನೋದೇ ನನಗೆ ಅವಾಗ್ಲಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಸರ್. ಭಗವಂತನೇ ಶಕ್ತಿ ಕೊಡಬೇಕು ಅವ್ರಿಗೆ, ನಿಜ ಸರ್, ಶಕ್ತಿ ಕೊಡಬೇಕು. ಸರಿ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ.